BCom third semester economics class ಅಥವಾ ಪಾರ್ಟ್ BCom third sem class 6th part ಅಥವಾ 6th class. Today I discuss about ಭಾರತವು ಆರ್ಥಿಕವಾಗಿ ಹಿಂದು ಉಳಿಯಲು ಕಾರಣವೇನು. ಭಾರತವು ಆರ್ಥಿಕವಾಗಿ ಹಿಂದು ಉಳಿಯಲು ಕಾರಣವೇನು. ಉದಾಹರಣೆ ನೋಡ್ತೀವಿ, ಅಮೇರಿಕ ಸಂಯುಕ್ತ ಸಂಸ್ಥಾನಗಳು, ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, ಕೆನಡಾ ಮೊದಲಾದ ದೇಶಗಳು ಆರ್ಥಿಕವಾಗಿ ಮುಂದುವರಿಯದಿರಲು ಭಾರತ ಈ ದಿಶೆಯಲ್ಲಿ ಸಾಕಷ್ಟು ಹಿಂದುಳಿದಿರಲು ಕಾರಣಗಳನ್ನು ಯಾವುವು ಎಂಬುದನ್ನು ಈ ಕೆಳಗಿನಂತೆ ಕಂಡುಕೊಳ್ಳಬಹುದು. ಭಾರತದ ಆರ್ಥಿಕ ಹಿನ್ನಡೆಗೆ ಕೆಳಗಿನ ಕಾರಣಗಳನ್ನು ಕೊಡಲಾಗಿದೆ. ಅಲ್ಲಿ ನೋಡ್ತಿದ್ದು ರಾಜಕೀಯ ಕಾರಣಗಳು. ಫಸ್ಟ್ ಒನ್, ರಾಜಕೀಯ ಕಾರಣಗಳು. 1947 ಮೊದಲು ಸುಮಾರು 2 ಶತಮಾನಗಳವರೆಗೆ ಭಾರತವನ್ನು ಆಳ್ತಕ್ಕಂಥ ದೇಶ ಬ್ರಿಟಿಷ್. ಅಂದರೆ ಭಾರತವು ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. 1947 ಮೊದಲು ಸುಮಾರು 2 ಶತಮಾನಗಳವರೆಗೆ ಭಾರತ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ಬ್ರಿಟಿಷರ ಅಧೀನದಲ್ಲಿ ಅಥವಾ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತವು ಯಾವುದೇ ಆರ್ಥಿಕ ಸ್ವಾತಂತ್ರ್ಯವನ್ನು ಅನುಭವಿಸಲಿಲ್ಲ. ಯಾಕಂದ್ರೆ ಬ್ರಿಟಿಷರು ಒಂದು ಕಪಿ ಮುಷ್ಟಿಲಿದ್ದಾಗ ಅವ್ರು ಹಾಕಿದ್ದೇ ನ್ಯಾಯ, ಅವ್ರು ಹೇಳಿದ್ದೇ ಕಾಯ್ದೆ, ಅವ್ರು ಹೇಳಿದ್ದೇ ಯೋಜನೆಗಳು. ಹೀಗಿದ್ದಾಗ ನಮ್ಮ ದೇಶದಲ್ಲಿ ಯಾವುದೇ ಒಂದು ಆರ್ಥಿಕ ಸ್ವಾತಂತ್ರ್ಯವನ್ನು ಬ್ರಿಟಿಷರು ನಮಗಿಲ್ಲೇ ಕೊಡಲಿಲ್ಲ. ಹೀಗಿದ್ದಾಗ ಬ್ರಿಟಿಷ್ ಸರ್ಕಾರವು ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಏಳಷ್ಟು ಸಹಿಸಲಿಲ್ಲ. ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತವು ಬ್ರಿಟಿಷರ ವಸ್ತುಗಳ ಮಾರಾಟದ ವಿಶಾಲವಾದ ಪೇಟೆಯಾಗಿ ಮಾರ್ಪಟ್ಟಿತ್ತು ವಿನಃ ಇಲ್ಲಿ ಭಾರತದ ಒಂದು ಅಭಿವೃದ್ಧಿಗೆ ಯಾವುದೇ ತರಹವಾದಂತಹ ಒಂದೇ ಯೋಜನೆ ಕೂಡ ರೂಪಿಸಲಿಲ್ಲ. ಕೇವಲ ಒಂದು ಬ್ರಿಟಿಷ್ ವಸ್ತುಗಳನ್ನು ಮಾರುಕಟ್ಟೆಯಾಗಿ ಮಾರ್ಪಡಿಸಿದ್ರು ವಿನಃ ಇದಕ್ಕೆ ಒಂದು ದೇಶದ ಅಭಿವೃದ್ಧಿಗಾಗಿ ಯಾವುದೇ ಒಂದು ಯೋಜನೆ ಕೂಡ ಜಾರಿಗೆ ತರಲಿಲ್ಲ. ಹಾಗೆ ಯಂತ್ರಗಳಿಂದ ತಯಾರಿಸಲ್ಪಟ್ಟ ವಸ್ತುಗಳು ಭಾರತದ ಪೇಟೆಯಲ್ಲಿ ಹೆಚ್ಚು ಮಾರಾಟವಾಗುವಂತೆ ಬ್ರಿಟಿಷರು ಒಂದು ಯೋಜನೆಯನ್ನು ಹಮ್ಮಿಕೊಂಡರು. ಹೀಗಾಗಿ ಭಾರತದ ಗೃಹ ಕೈಗಾರಿಕೆಗಳು ಆ ಬ್ರಿಟಿಷರ ವಸ್ತುಗಳ ಪೈಪೋಟಿಯಿಂದ ಅವನತಿ ಹೊಂದಿದವು. ಯಾವಾಗಿಲ್ಲಿ ಬ್ರಿಟಿಷರು ಏನಂದ್ರೆ ಒಂದು ಬೃಹತ್ ಪ್ರಮಾಣದ ಯಂತ್ರಗಳ ಭಾರತ ಮಾರ್ಕೆಟಿಗೆ ತಂದರು, ಆಗ ಭಾರತದಲ್ಲಿರ್ತಂಥ ಎಷ್ಟೋ ಕೆಲವೊಂದು ಉದ್ದಿಮೆಗಳು ಆ ಒಂದು ಪೈಪೋಟಿಯನ್ನು ಎದುರಿಸಲಾಗದೆ ಒಂದು ಅವನತಿಯನ್ನು ಕೂಡ ಹೊಂದಿದವು. ಇಷ್ಟೇ ಅಲ್ಲ, ಭಾರತವು ಇಂಗ್ಲೆಂಡ್ನಲ್ಲಿಯ ಕೈಗಾರಿಕೆಗಳಿಗೆ ಬೇಕಾಗುವ ಕಚ್ಚಾ ಸರಕುಗಳನ್ನು ಪೂರೈಸುವ ಕೇಂದ್ರವಾಗಿ ಪರಿವರ್ತಿಸಲ್ಪಟ್ಟಿತು. ಬ್ರಿಟಿಷ್ ಸರ್ಕಾರವು ಭಾರತದಿಂದ ಕಚ್ಚಾ ವಸ್ತುಗಳನ್ನು ನಿರ್ಯಾತ ಮಾಡಿ ಇಂಗ್ಲೆಂಡ್ನಲ್ಲಿಯ ಉದ್ದಿಮೆಗಳನ್ನು ಬೆಳೆಯುವಂತೆ ಸಹಾಯ ಮಾಡಿದವು. ಅಂದರೆ ಏನಪ್ಪ ಅಂದರೆ ಆ ಒಂದು ಬ್ರಿಟಿಷರು ಇಲ್ಲಿದಂಥ ಎಷ್ಟೋ ಕಚ್ಚಾ ಸರಕುಗಳನ್ನು ಆ ಒಂದು ದೇಶಕ್ಕೆ ರಫ್ತು ಮಾಡಿ ಇಲ್ಲೇನಪ್ಪ ಭಾರತವನ್ನು ಒಂದು ಸಾಕಷ್ಟು ಒಂದು ಅವನತಿಯ ಹಂತಕ್ಕೆ ತಲುಪಲು ಇದು ಕೂಡ ಕಾರಣವಾಯಿತು. ಇನ್ನು ಎರಡನೇ ಒಂದು ಕಾರಣ ನೋಡ್ತೀವಿ, ಸಾಮಾಜಿಕ ಅಂಶಗಳು. ಇಲ್ಲೇ ಭಾರತದೊಂದು ಆರ್ಥಿಕ ಹಿನ್ನಡೆಗೆ ಮುಖ್ಯ ಕಾರಣ ಮುಖ್ಯ ಒಂದು ಅಂಶ ಅಂತ ಕೇಳಿದರೆ ಒಂದು ಸಾಮಾಜಿಕ ಅಂಶ ಕೂಡ ಕಾರಣವಾಗಿದೆ. ಯಾಕಂದರೆ ಭಾರತದ ಆರ್ಥಿಕ ಪ್ರಗತಿಗೆ ಆತಂಕವನ್ನೊಡ್ಡಿದ ಇನ್ನೊಂದು ಮುಖ್ಯ ಒಂದು ಕಾರಣ ಸಾಮಾಜಿಕ ಅಂಶ. ಅದರಲ್ಲಿ ಜಾತಿ ಪದ್ಧತಿ
ಜಾತಿ ಪದ್ಧತಿ. ಈ ಜಾತಿ ಪದ್ಧತಿ ಎಂಬುದು ನಮ್ಮ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ಬೆಳೆದು ಬಂದ ಒಂದು ಸಾಮಾಜಿಕ ಸಂಸ್ಥೆಯಾಗಿದೆ. ಜಾತಿ ಪದ್ಧತಿ ಎಂಬುದು ಪ್ರಾಚೀನ ಕಾಲದಿಂದಲೂ ಒಂದು ಬೆಳೆದು ಬಂದ ಸಾಮಾಜಿಕ ಸಂಸ್ಥೆಯಾಗಿದೆ. ಅದು ಎಷ್ಟೇ ಅನುಕೂಲತೆಗಳನ್ನು ಹೊಂದಿದ್ರೂ ಕೂಡ ಇಲ್ಲೇ ಏನಪ್ಪ ಅಂದರೆ ಸಾಕಷ್ಟು ನಮಗಿಲ್ಲೇ ಅನಾನುಕೂಲತೆಗಳ ಜಾಸ್ತಿ ಆಗಿದ್ದವ ವಿನಃ ಅದರಿಂದ ಯಾವುದೇ ಒಂದು ಮಹತ್ವ ಅಥವಾ ಯಾವುದೇ ಒಂದು ಅನುಕೂಲತೆ ನಮಗೆ ಕಂಡುಬಂದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಈ ಒಂದು ಸಮಾಜದಲ್ಲಿರ್ತಕ್ಕಂತಹ ಅಥವಾ ಜಾತಿಲಿರ್ತಕ್ಕಂತಹ ಅಥವಾ ಧಾರ್ಮಿಕದಲ್ಲಿರ್ತಕ್ಕಂತಹ ಕೆಲವೊಂದು ಕಟ್ಟುನಿಟ್ಟಿನ ಸಂಪ್ರದಾಯಗಳು, ಕಟ್ಟುನಿಟ್ಟಿನ ನಿಯಮಗಳು. ಮಾನವನು ತಾನು ಹುಟ್ಟಿದ ಜಾತಿಯ ಸಂಪ್ರದಾಯಗಳಿಗೆ ಬದ್ಧನಾಗಿರಬೇಕು. ಅಷ್ಟೇ ಅಲ್ಲ, ಅವನ ಜಾತಿಯು ತನ್ನ ನಿರ್ದಿಷ್ಟಪಡಿಸಿದ ಉದ್ಯೋಗವನ್ನೇ ಕೈಗೊಳ್ಳಬೇಕು. ಈ ರೀತಿ ಈ ಒಂದು ಸಮಾಜ, ಈ ಒಂದು ಸಂಸ್ಕೃತಿ, ಈ ಒಂದು ಜಾತಿ ಇಲ್ಲ ಏನಪ್ಪ ನೀವು ಯಾವ ಜಾತಿ ಹುಟ್ಟಿಲ್ಲ ಅದೇ ಕೆಲಸವನ್ನು ಮಾಡಬೇಕು. ಅದನ್ನು ಬಿಟ್ಟು ಬೇರೆ ಕೆಲಸವನ್ನು ಒಂದು ಮನಸ್ಸು ಇಚ್ಛೆ ಇದ್ರೂ ಕೂಡ ಅದನ್ನು ಮಾಡೋ ಹಾಗಿಲ್ಲ. ಈ ಒಂದು ಸಮಾಜದ ಕಟ್ಟುನಿಟ್ಟಾದ ಒಂದು ನೀತಿ ಅಥವಾ ಕಟ್ಟುನಿಟ್ಟ ಒಂದು ನಿಯಮ. ಹೀಗಿದ್ದಾಗ ಅದನ್ನು ಬಿಟ್ಟು ತನಗೆ ಅಭಿರುಚಿ ಇದ್ದಂತಹ ಯಾವುದೇ ಬೇರೊಂದು ಉದ್ಯೋಗನ ಮಾಡೋವನು ಕೈಗೊಳ್ಳಲಾರನು. ಇಂತಹ ಕಟ್ಟುನಿಟ್ಟಾದಂಥ ಒಂದು ನಿಯಮಗಳಿಂದ ಇಲ್ಲೇನಪ್ಪ ಕಾರ್ಮಿಕರಲ್ಲಿ ಗುಪ್ತವಾಗಿರ್ತಕ್ಕಂಥ ಒಂದು ಕಲಾ ನೈಪುಣ್ಯತೆಗಳು ಬೆಳೆಯಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಕಾರ್ಮಿಕರ ಚಲನವಲನವು ಕೂಡ ಸ್ಥಗಿತವಾಯಿತು. ಹೀಗಾಗಿ ಸಮಾಜದಲ್ಲಿ ವೃತ್ತಿಗನುಸಾರವಾಗಿ ಪೈಪೋಟಿಗಿಳಿಯದ ಪಂಗಡಗಳು ಉಂಟಾದವು. ಪೈಪೋಟಿಯ ಅಭಾವದ ಮೂಲಕ ಆರ್ಥಿಕ ಪ್ರಗತಿ ಕುಂಠಿತವಾಯಿತು. ಇಲ್ಲೇನಪ್ಪ ಸುದೈವದಿಂದ ಇಂದು ಜಾತಿ ಪದ್ಧತಿಯಲ್ಲಿರುವ ಅನೇಕ ದೋಷಗಳು ಮಾಯವಾಗುತ್ತಿವೆ. ಆರ್ಥಿಕ ವ್ಯವಸ್ಥೆಯಲ್ಲಿ ಜಾತಿ ಪದ್ಧತಿಗೆ ಅವಕಾಶವಿಲ್ಲ. ಇಂದು ವ್ಯಕ್ತಿಯು ತನಗಿಷ್ಟವಿದ್ದ ಯಾವುದೇ ಉದ್ಯೋಗವನ್ನು ಸುಲಭವಾಗಿ ಕೈಗೊಳ್ಳಬಹುದಾಗಿದೆ. ಇದರಿಂದ ದೇಶದ ಆರ್ಥಿಕ ಪ್ರಗತಿ ಸಾಧಿಸಲು ಸಾಧ್ಯವಾಗುತ್ತದೆ. ತದನಂತರ ಮೂರದ್ದು ನೋಡ್ತೀವಿ ಇಲ್ಲಿ, ಮೂರದ್ದು ಸಹ ಕುಟುಂಬ ಅಥವಾ ಅವಿಭಕ್ತ ಕುಟುಂಬ ಪದ್ಧತಿ. ಓಕೆ, ಇದು ಒಂದು ಕೂಡ ದೇಶ ಒಂದು ಆರ್ಥಿಕವಾಗಿ ಪ್ರಗತಿ ಹೊಂದಲೇ ಇರುವುದಕ್ಕೆ ಇದು ಒಂದು ಮುಖ್ಯ ಕಾರಣ. ಇಲ್ಲಿ ಸಹ ಕುಟುಂಬ ಪದ್ಧತಿಯು ಜಾತಿ ಪದ್ಧತಿ ಅಷ್ಟೇ ಮಹತ್ವವಾದಂಥ ಒಂದು ಸಾಮಾಜಿಕ ಸಂಸ್ಥೆಯಾಗಿದೆ. ಸಹ ಕುಟುಂಬದಲ್ಲಿ ಒಂದು ಕುಟುಂಬಕ್ಕೆ ಸೇರಿದ ಅಣ್ಣ ತಮ್ಮಂದಿರು, ಅವರ ಪತ್ನಿಯರು, ಅವರ ಮಕ್ಕಳು, ಮೊಮ್ಮಕ್ಕಳು ಮತ್ತು ಸಮೀಪದ ಇತರ ಬಂಧು ಬಾಂಧವರು ಕೂಡಿ ಒಟ್ಟಿಗೆ ವಾಸಿಸುತ್ತಾರೆ. ಇಲ್ಲೇನಂದ್ರೆ ಒಂದು ಕುಟುಂಬಕ್ಕೆ ಸೇರಿದ ಅಣ್ಣ ತಮ್ಮಂದಿರು, ಅವರ ಪತ್ನಿಯರು, ಅವರ ಮಕ್ಕಳು, ಮೊಮ್ಮಕ್ಕಳು ಮತ್ತು ಸಮೀಪದ ಇತರ ಬಂಧು ಬಾಂಧವರು ಕೂಡಿ ಒಟ್ಟಿಗೆ ವಾಸ ಮಾಡ್ತಕ್ಕಂಥ ಒಂದು ಇಂತಹ ಸಹಬಾಳ್ವೆ ಒಂದು ಆರ್ಥಿಕ ದೃಷ್ಟಿಯಿಂದ ಬಹಳ ಹಿತಕಾರಿಯಾಗಿದೆ. ಅದು ಕುಟುಂಬದ ಪ್ರತಿಯೊಬ್ಬ ಸದಸ್ಯನಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಜೀವನಕ್ಕೆ ಅಗತ್ಯವಾದ ಅನ್ನ, ಆಹಾರ, ಬಟ್ಟೆ, ವಸತಿಗಳನ್ನು ಒದಗಿಸುತ್ತದೆ. ಸಂಪಾದನೆ ಮಾಡುವವರು ಮತ್ತು ಮಾಡದವರು ಎಂಬ ಭೇದ ಭಾವನೆಗಳಿಗೆ ಅಲ್ಲಿ ಅವಕಾಶವಿರುವುದಿಲ್ಲ. ಇಲ್ಲೇನಂದ್ರೆ ಒಂದು ಸಹ ಕುಟುಂಬದಲ್ಲಿ ಎಲ್ಲರೂ ಸರಿ ಸಮಾನರು. ನಿರುದ್ಯೋಗಿಗಳಿಗೆ ಅದು ವಿಮೆಯಂತಹ ಭದ್ರತೆಯನ್ನು ಒದಗಿಸುತ್ತದೆ. ಹೀಗೆ ಸಹ ಕುಟುಂಬ ಪದ್ಧತಿಯು ಬಹಳ ಲಾಭದಾಯಕವಾಗಿದ್ದರೂ ಅದರಿಂದ ಅನೇಕ ಅನಾನುಕೂಲತೆಗಳು ಉಂಟಾಗಿವೆ. ಅದು ಕಿರಿಯರಲ್ಲಿ ಬೇಜವಾಬ್ದಾರಿ ಉಂಟು ಮಾಡುತ್ತದೆ. ಹೀಗೆ ಅವರ ಮೇಲೆ